ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ತಿರುಗೊಂದಾವರ್ತೆ ಈ ವಾರ ಅಂದರೆ ವಿಶ್ರಾಂತಿಕರವಾದ ಈ ದಿನವನ್ನು ದೇವರಾದ ಕರ್ತನು ನಮಗೆ ಅನುಗ್ರಹಿಸಿ ಕೊಟ್ಟಿದ್ದಾನೆ, ನಿಮಗೂ ಅನುಗ್ರಹಿಸಿ ಕೊಟ್ಟಿದ್ದಾನೆ. ಇವತ್ತಿನ ದಿನದಲ್ಲಿ ಪ್ರಿಯ ದೇವ ಜನರೇ, ನಮ್ಮ ಜೀವಿತದಲ್ಲಿ ನಾನು ನೀವು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ನಾವು ಅಂಗೀಕಾರ ಮಾಡಿಕೊಂಡ ಆ ಕ್ಷಣದಿಂದ, ಆ ದಿನದಿಂದಲೇ ನನ್ನ ನಿಮ್ಮ ಜೀವಿತದಲ್ಲಿ ಕತ್ತಲೆಯ ಜೀವಿತ ಹೋಗಿ ಪರಲೋಕದ ಹೊಸ ಬೆಳಕು, ಆ ಪರಲೋಕದ ಬೆಳಕಿನ ಜೀವಿತ ದೇವರಾದ ಕರ್ತನು ನನಗೆ ನಿಮಗೆ ಕೊಟ್ಟಿದ್ದಾನೆ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನ ರಕ್ತವು ಸಕಲ ಅನೀತಿ ಪಾಪ ದೋಷಗಳಿಂದ ನಮ್ಮನ್ನು ಶುದ್ಧೀಕರಿಸಿದೆ ಎಂಬುದಾಗಿ. ಇವತ್ತಿನ ದಿನದಲ್ಲಿ ಸೈತಾನನ ವಶದಲ್ಲಿ ಇದ್ದಂತ ನನ್ನನ್ನು ನಿಮ್ಮನ್ನು ದೇವರಾದ ಕರ್ತನು ಯೇಸು ಕ್ರಿಸ್ತನು ತನ್ನ ಸ್ವರಕ್ತದ ಮೂಲಕ ಕ್ರಯಕ್ಕೆ ಕೊಂಡುಕೊಂಡದ್ದರಿಂದ ನನ್ನ ನಿನ್ನ ಜೀವಿತವನ್ನು ಕತ್ತಲೆಯ ಜೀವಿತದಿಂದ ಬೆಳಕಿನ ಜೀವಿತಕ್ಕೆ ಕರೆತಂದಂತ ಯೇಸು ಇಂದಿನ ದಿನದಲ್ಲಿ ಆತನ ವಾಕ್ಯವನ್ನು ಕೇಳುವುದಕ್ಕಾಗಿ ನನ್ನನ್ನು ನಿನ್ನನ್ನು ಇವತ್ತು ದಿನದಲ್ಲಿ ನೇಮಿಸಿದೆ. ಇವತ್ತಿನ ದಿನದಲ್ಲಿ ದೇವರು ನಮಗೆ ಕೊಟ್ಟಿರುವಂತ ಈ ಒಳ್ಳೆ ಅವಕಾಶ, ಈ ಒಳ್ಳೆ ಆಪರ್ಚುನಿಟಿಯನ್ನು ನಾವು ಎಷ್ಟಾಗಿ ದೇವರ ಮಹಿಮೆಗಾಗಿ ಈ ಸಮಯಕ್ಕಾಗಿ ನಾವು ಕಾದಿದ್ದೇವೆ. ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳ್ತಿದ್ದಾನೆ, ಒಂದು ಗಳಿಗೆ ಆದರೂ ನೀವು ಎಚ್ಚರವಾಗಿರಲಾರಿರ, ಒಂದು ಗಳಿಗೆ ರೀ. ಇಡೀ ದಿನ ಯೇಸು ಸ್ವಾಮಿ ಹೇಳ್ತಾ ಇಲ್ಲ, ಒಂದು ಗಳಿಗೆ ಒಂದು ಕ್ಷಣವಾದ್ರೂ ಕೂಡ ಎಚ್ಚರವಾಗಿರಲಾರಿರ. ಇವತ್ತಿನ ದಿನದಲ್ಲಿ ಪ್ರಿಯ ದೇವ ಜನರೇ, ಇವತ್ತು ಕರ್ತನಿಗಾಗಿ ನಾನು ಪ್ರತಿನಿತ್ಯ ನನ್ನ ವಾಕ್ಯ ಪ್ರಾರಂಭಿಸುವಾಗ ಹೇಳುವಂಥದ್ದು ಒಂದೇ ಒಂದು, ಫಸ್ಟ್ ಪ್ರಯಾರಿಟಿ, ಫಸ್ಟ್ ಮೊದಲ ಸ್ಥಾನ ನನ್ನ ನಿಮ್ಮ ದೇವರಾದ ಕರ್ತನಿಗೆ ನಾನು ನೀವು ಕೊಡಬೇಕೆಂಬುದಾಗಿ. ಯಾಕಂದ್ರೆ ಯಾವುದಕ್ಕೂ ಬಾರದೆ ಇದ್ದಂತ ಇವತ್ತು ನನ್ನನ್ನು ನಿಮ್ಮನ್ನು ಆತನ ಪಾತ್ರೆಯನ್ನಾಗಿ, ಪರಲೋಕದ ಬೆಳಕನ್ನಾಗಿ ಇವತ್ತು ನನ್ನನ್ನು ನಿಮ್ಮನ್ನು ಉಪಯೋಗಿಸ್ತಿದ್ದಾನೆ. ಪ್ರಿಯರೇ, ಪ್ರಿಯ ದೇವಜನರೇ, ವಾಕ್ಯದ ಬಳಿಗೆ ನೀವು ಬರುವುದಾದರೆ, ವಾಕ್ಯದ ರಹಸ್ಯಗಳನ್ನು ನೀವು ತಿಳ್ಕೊಳ್ಳಿಕ್ಕೆ ಬೇಕಾಗಿ ನೀವು ಮನಸ್ಸು ಮಾಡಿರುವುದಾದರೆ, ದೇವರಾದ ಕರ್ತನು ನಿಮ್ಮ ಒಬ್ಬೊಬ್ಬರ ಹೃದಯದೊಂದಿಗೆ ಮಾತನಾಡುವನಾಗಿದ್ದಾನೆ. ನಿಮ್ಮ ಒಬ್ಬೊಬ್ಬರ ಹೃದಯ ಎಂಬ ಆಲಯವನ್ನು ಆತನು ತನ್ನ ವಾಕ್ಯದ ಮೂಲಕ ಆತನು ಶುದ್ಧೀಕರಿಸುವವನಾಗಿದ್ದಾನೆ. ಪ್ರಿಯ ದೇವ ಜನರೇ, ಇವತ್ತು ಲೋಕ ಸೈತಾನನ ವಶದಲ್ಲಿದೆ. ಇವತ್ತು ಲೋಕ ಸೈತಾನನ ವಶದಲ್ಲಿದೆ. ಇವತ್ತು ಕ್ರೈಸ್ತರು ಎಂಬುದಾಗಿ ಹೇಳಿಕೊಂಡು ಇವತ್ತು ಸೈತಾನನ ಕಾರ್ಯಗಳಲ್ಲಿ ಒಳಗಾಗಿ ಹೋಗಿದ್ದಾರೆ. ಪ್ರಿಯರೇ, ಇವತ್ತು ಸೈತಾನನ ಕಾರ್ಯಗಳಲ್ಲಿ ಸಂತೋಷ ಪಡುವವರಾಗಿದ್ದಾರೆ. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ಇವತ್ತು ಅನೇಕ ಈ ವಾಕ್ಯದಲ್ಲಿ ಯೋಹಾನನು ಬರೆದ ಸುವಾರ್ತೆ 11ನೇ ಸಂಧಿ 43-44 ವಚನದಲ್ಲಿ ಇವತ್ತು ಸೈತಾನನು ಅನೇಕ ರೀತಿಯಲ್ಲಿ ಕಟ್ಟಿ ಹಾಕ್ತಿದ್ದಾನೆ, ಲೋಕದ ಬಂಧನದಲ್ಲಿ ಕಟ್ಟಿ ಹಾಕ್ತಿದ್ದಾನೆ. ಪ್ರಿಯರೇ, ಆ ವರ್ಷದಿಂದ ಹೊರಗೆ ಬರಲಿಕ್ಕೆ ದೇವರ ಹಸ್ತ ನಿಮ್ಮನ್ನು ಕಾಯ್ತಾ ಇದೆ. ಪ್ರಿಯರೇ, ಇವತ್ತು ಸ್ವಾಮಿ ಅನ್ನೋರೆಲ್ಲರೂ ಪರಲೋಕ ರಾಜ್ಯವನ್ನು ಸೇರುವುದಿಲ್ಲ. ಕ್ರೈಸ್ತರು ಎಂಬುದಾಗಿ ಹೇಳಿಕೊಂಡ ಕೂಡಲೇ ಪರಲೋಕ ರಾಜ್ಯಕ್ಕೆ ಯಾರು ಸೇರುವುದಿಲ್ಲ ರೀ. ತಂದೆಯ ಚಿತ್ತಕ್ಕೆ ವಿಧೇಯನಾಗಿ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವವನಾಗಿದ್ದಾನೆ. ಇವತ್ತಿನ ದಿನದಲ್ಲಿ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ. ನಿಮ್ಮ ಮೂಲಕ ದೇವರಾದ ಕರ್ತನು ಮಹಿಮೆ ಹೊಂದುತ್ತಿದ್ದಾನ, ಸೈತಾನ ಮಹಿಮೆ ಹೊಂದಿದ್ದಾನೆ. ಇವತ್ತು ಎಷ್ಟೋ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಸೈತಾನನ ಕಾರ್ಯಗಳಲ್ಲಿ ಪ್ರೇರೇಪಣೆಯನ್ನು ಕೊಟ್ಟು ಅವರನ್ನು ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಇವತ್ತು ಆ ತಂದೆಯ ಹೃದಯ
ನಿಮ್ಮ ವಿಷಯದಲ್ಲಿ ಎಷ್ಟು ನೋವಾಗ್ತಾ ಇದೆ, ನೋವನ್ನು ಅನುಭವಿಸ್ತಿದ್ದಾನೆ ಆತನು. ಪ್ರಿಯ ದೇವಜನರೇ, ಇಂದಿನ ದಿನದಲ್ಲಿ ದೇವರ ಮಾತನ್ನು, ದೇವರ ವಾಕ್ಯವನ್ನು ಇವತ್ತು ದೇವರಾದ ಕರ್ತನು ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. ಈಗ ಮಾತನಾಡುವವನ ಶಬ್ದ ಲೋಕದ ಮಾತಲ್ಲ, ಲೋಕದ ಮನುಷ್ಯನು ಮಾತನಾಡುವಂಥದ್ದಲ್ಲ. ಪರಲೋಕದ ತಂದೆಯಾದ ದೇವರು ತನ್ನ ವಾಕ್ಯದ ಮೂಲಕವಾಗಿ ಇವತ್ತು ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡುವನಾಗಿದ್ದಾನೆ. ಪ್ರಿಯ ದೇವಜನರೇ, ಮಾತನಾಡುವನ ಶಬ್ದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡುವ, ನಮ್ಮ ಹೃದಯಗಳನ್ನು ನಾವು ತೆರೆಯುವ. ನಿಮ್ಮ ಕುಟುಂಬದಲ್ಲಿ ಆ ಶಾಪದ ಸಂಗತಿಗಳು ಆಳದಂತೆ, ನಿಮ್ಮ ಮಕ್ಕಳ ಜೀವಿತವನ್ನು ಆಳದಂತೆ, ಪ್ರಿಯ ದೇವಜನರೇ, ದೇವರ ಆತ್ಮನ ಸ್ವರವನ್ನು ಕೇಳುವಂತ ದೇವರ ಮಗನಾಗಿ ಮಗಳಾಗಿ ನೀವು ಜೀವಿಸಿ. ಅದಕ್ಕೋಸ್ಕರವಾಗಿ ದೇವರಾದ ಕರ್ತನು ಇಂದಿನ ದಿನದಲ್ಲಿ ನನ್ನೊಂದಿಗೂ ನಿಮ್ಮೊಂದಿಗೂ ಕೇಳುವಂತ ಪ್ರತಿಯೊಬ್ಬೊಬ್ಬರ ಹೃದಯದೊಂದಿಗೆ ಆತನು ಮಾತನಾಡಲಿಕ್ಕಿರುವಂತ ವಾಕ್ಯ ಯೋಹಾನನು ಬರೆದ ಸುವಾರ್ತೆ 11ನೇ ಸಂಧಿ 43ನೇ 44ನೇ ವಚನವನ್ನು ನಾವು ಧ್ಯಾನ ಮಾಡುವ. ಯಾಕಂದ್ರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಪ್ರಿಯರೇ, ಅದನ್ನು ಹೇಳಿದ ಮೇಲೆ ದೊಡ್ಡ ಶಬ್ದದಿಂದ ಲಾಜರನೇ ಹೊರಗೆ ಬಾ ಎಂದು ಕೂಗಿದನು. ಸತ್ತಿದವನು ಹೊರಗೆ ಬಂದನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇಲ್ಲಿ ಪ್ರಿಯ ದೇವಜನರೇ, ಇಲ್ಲಿ ಲಾಜರನ ವಿಚಾರದಲ್ಲಿ ಇಲ್ಲಿ ದೇವರ ವಾಕ್ಯ, ಇಲ್ಲಿ ಲಾಜರನು ಸತ್ತು ಆಲ್ರೆಡಿ 4 ದಿನ ಆಗಿದೆ. ಅವನ ಶರೀರ ಕೊಳೆತು ಹೋಗಿದೆ. ಒಂದು ಗವಿಯಲ್ಲಿಟ್ಟು ಅದನ್ನು ಕಲ್ಲನ್ನು ಮುಚ್ಚಿಬಿಟ್ಟಿದ್ದಾರೆ. ಆಲ್ರೆಡಿ ಅವನು ಶರೀರ ಕೊಳೆತು ಹೋಗಿದೆ. ಆ ಬಂಡೆಯನ್ನು ತೆಗೆದು ಓಪನ್ ಮಾಡಿದರೆ ಆ ವಾಸನೆ ಅಲ್ಲಿ ಯಾರು ಕೂಡ ನಿಲ್ಲದ ರೀತಿಯಲ್ಲಿ ಅಂತ ಭಯಂಕರವಾದ ಹೊಲಸು ವಾಸನೆ ಹೊರಗೆ ಬರುವಂತದ್ದಾಗಿದೆ. ಇವತ್ತಿನ ದಿನದಲ್ಲಿ ಪ್ರಿಯ ದೇವಜನರೇ, ಆ ಹೊಲಸ ಅಂತ ಆ ಕೊಳೆತು ಹೋದಂತ ಆ ಶರೀರಕ್ಕೆ ಹೊಸ ಜೀವಿತವನ್ನು, ಹೊಸ ಪರಿಮಳವನ್ನು ಕೊಡಲಿಕ್ಕೆ ಜೀವ ಸ್ವರೂಪನಾದ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಅಲ್ಲಿಗೆ ಕಳಿಸಿಕೊಡ್ತಿದ್ದಾನೆ. ಇಲ್ಲಿ ಲಾಜರನಿಗೆ ದೊಡ್ಡ ಶಬ್ದದಿಂದ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇವತ್ತಿನ ದಿನದಲ್ಲಿ ಪ್ರಿಯ ದೇವಜನರೇ, ಲೋಕದಲ್ಲಿ ಎಷ್ಟೆಷ್ಟೋ ಜನರು ಅನೇಕ ರೀತಿಯಲ್ಲಿ ದೊಡ್ಡ ಸ್ವರದಿಂದ ಲೋಕದ ರೀತಿಯಲ್ಲಿ ಮಾತನಾಡುವಂತ ಸ್ವರವನ್ನು ನಾವು ಕೇಳ್ತಾ ಇದ್ದೀವಿ. ಇವತ್ತು ಕರ್ತನಿಗಾಗಿ ನಮ್ಮ ಬಾಯಿಗಳನ್ನು ನಾವು ಎಷ್ಟು ಗಟ್ಟಿಯಾಗಿ ನಾವು ತೆರಿತಾ ಇದ್ದೀವಿ, ದೇವರ ನಾಮವನ್ನು ಎಷ್ಟು ಗಟ್ಟಿಯಾಗಿ ನಾವು ಉಚ್ಚರಿಸ್ತಾ ಇದ್ದೀವಿ. ನಿಜವಾಗಿ ಆ ಸ್ವರ ತಂದೆಯಾದ ದೇವರು ಕಳಿಸಿಕೊಟ್ಟಿದ್ದ ಮಗನ ಸ್ವರ ಆ ಪರಲೋಕ ರಾಜ್ಯಕ್ಕೆ ಕೇಳಿತು. ಪರಲೋಕ ರಾಜ್ಯವೇ ಅಲ್ಲಿ ಕದಲಿತು. ಇಲ್ಲಿ ಯೇಸು ಸ್ವಾಮಿ ಸತ್ತಂತ ಲಾಜರ್, ಕೊಳೆತು ಹೋದಂತ ಶರೀರಕ್ಕೆ ಜೀವವನ್ನು ಕೊಡ್ಲಿಕ್ಕೆ ಅಲ್ಲಿ ಬಂದಿದ್ದಾನೆ. ಆದ್ರೆ ಅಲ್ಲಿ ನಿಂತಂತ ಜನರಿಗೆ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಯೇಸು ಸ್ವಾಮಿ ಸತ್ತಂತ ಲಾಜರನ್ನು ಬದುಕಿಸ್ತಾನೆ ಎಂಬುದಾಗಿ. ಅದೇ ರೀತಿಯಾಗಿ ಇವತ್ತಿನ ದಿನದಲ್ಲಿ ವಾಕ್ಯವನ್ನು ಕೇಳುವಂತ ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ಅನೇಕ ಕೊಳೆತು ಹೋದಂತ ಸತ್ತಂತ ಜೀವಿತ ನಿಮ್ಮ ಜೀವಿತದಲ್ಲಿ ಇರುವಾಗಲೂ ಯೇಸು ಸ್ವಾಮಿ ಇವತ್ತು ನಿಮ್ಮ ಜೀವಿತದಲ್ಲಿ ವಾಕ್ಯವೆಂಬಾತನು ತನ್ನ ಗಟ್ಟಿಯಾದ ಸ್ವರದಿಂದ ಇವತ್ತು ನಿಮ್ಮನ್ನು ಕರೀತಿದ್ದಾನೆ. ಇವತ್ತು ಆತನ ಸ್ವರವನ್ನು ಎಷ್ಟಾಗಿ ಇವತ್ತು ಲೋಕ ಕೇಳ್ತಾ ಇದೆ. ಪ್ರಿಯ ದೇವಜನರು, ಇವತ್ತು ಲೋಕದಲ್ಲಿ ಎಲ್ಲ ಕಡೆಗಳಲ್ಲಿ ಎಲ್ಲ ಸೈತಾನನ ಕಾರ್ಯಗಳು ತುಂಬಿಕೊಂಡಿದೆ. ಸೈತಾನನ ಆರಾಧನೆ ಕೂಡ ಇವತ್ತು ಎಲ್ಲ ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಇವತ್ತು ನಮ್ಮ ಜೀವಿತ ಲಾಜರನು ಶಾರೀರಿಕವಾಗಿ ಕೊಳೆತು ಹೋಗಿದ್ದಾನೆ. ಇವತ್ತು ಎಷ್ಟು ಜನರು ಆತ್ಮಿಕವಾದ ಜೀವಿತದಲ್ಲಿ ಕೊಳೆತು ಹೋದಂತ ಪರಿಸ್ಥಿತಿಯಲ್ಲಿದ್ದಾರೆ. ಸತ್ಯವನ್ನು ತಿಳ್ಕೊಂಡ್ರು ಕೂಡ ಇವತ್ತು ನಾವು ಕ್ರೈಸ್ತರು ಎಂಬುದಾಗಿ ಹೇಳಿಕೊಂಡು ಇವತ್ತು ಪಾಪದ ಜೀವಿತದಲ್ಲಿ, ದೇವರಾದ ಕರ್ತನಿಗೆ ವಿರೋಧವಾದ ಜೀವಿತದಲ್ಲಿ ಅದನ್ನೇ ಎಂಕರೇಜ್ ಮಾಡುತ್ತಾ
ಇವತ್ತು ದೇವರ ಅಷ್ಟು ದೊಡ್ಡ ಗಟ್ಟಿಯಾದ ಸ್ವರ ಸತ್ತಂತ ಲಾಜರನಿಗೆ ಕೇಳಿತು. ಇವತ್ತು ಜೀವದಲ್ಲಿ ಇರುವಂತ ದೇವರ ಮಕ್ಕಳಿಗೆ ಕೇಳಿಸ್ತಾ ಇಲ್ಲ. ಇವತ್ತು ಯೇಸುವಿನ ಸ್ವರ ಇವತ್ತು ಯಾರಿಗೂ ಕೇಳಿಸ್ತಾ ಇಲ್ಲ. ಯಾಕಂದ್ರೆ ಇವತ್ತು ದೇವರಿಗೆ ಕೊಡುವಂತ ಸ್ಥಾನಮಾನವನ್ನು ಇವತ್ತು ಲೋಕಕ್ಕೆ ಕೊಡ್ತಾ ಇರುವುದರಿಂದ ಇವತ್ತು ದೇವರ ಕಾರ್ಯಗಳು ಇವತ್ತು ಆ ಕಾರ್ಯಗಳು ನಡೀತಾ ಇಲ್ಲ. ಯಾಕಂದ್ರೆ ಆ ತಡೆಗಳನ್ನು ಯೆಶಾಯನ ಪ್ರವಾದನೆ ಗ್ರಂಥ ಹೇಳ್ತದೆ, ಜೀವ ಸ್ವರೂಪನಾದ ದೇವರು ರಕ್ಷಿಸಲಾರದ ಆತನ ಕೈ ಮೋಟು ಕೈಯಲ್ಲ, ನಿಮ್ಮ ಪಾಪ ಅಪರಾಧಗಳೇ ಅದಕ್ಕೆ ಅಡ್ಡ ಗೋಡೆಯಾಗಿದೆ ಎಂಬುದಾಗಿ. ಇಲ್ಲಿ ಸತ್ತಂತ ಲಾಜರನು ಎದ್ದು ಬರ್ಲಿಕ್ಕೆ ಆ ಬಂಡೆ ಅಡ್ಡಿ ಆಗಿದೆ. ಯಾವಾಗ ಆ ಬಂಡೆಯ ಬಾಗಿಲನ್ನು ಅದನ್ನು ಸರಿಸ್ತಾರೆ. ಯೇಸು ಸ್ವಾಮಿ ಹೇಳ್ತಾನೆ, ಆ ಬಂಡೆಯನ್ನು ಸರಿಸಿರಿ. ಇವತ್ತು ಅವರ ಲಾಜರನ ಜೀವಿತದಲ್ಲಿ ಇದ್ದಂತ ಬಂಡೆ ಯಾರು ಮುಚ್ಚಿದರ ಅದನ್ನು ಸರಿಸಿದ್ರು. ಆ ಬಂಡೆ ಮುಚ್ಚಲ್ಪಟ್ಟಂತ ಕಾರಣ ಕೊಳೆತು ಹೋದಂತ ಶರೀರ ಆ ವಾಸನೆ ಹೊರಗೆ ಬರಬಾರ್ದು ಎಂಬುದಾಗಿ. ಆದ್ರೆ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಆ ಬಂಡೆಯನ್ನು ಸರಿಸಿರಿ. ಆಗ ಮಾತಾಡಿದ್ರು, ಸ್ವಾಮಿ ಅವನು ಆಗಲೇ ಸತ್ತು 4 ದಿನ ಕೊಳೆತು ಹೋಗಿದೆ ಶರೀರ, ವಾಸನೆ ನಾತ ಹೊಡಿತದೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಸತ್ತಂತ ಹೆಣವನ್ನು ಎಷ್ಟೇ ಆತ್ಮೀಯರಾಗ್ಲಿ, ಎಷ್ಟೇ ನಾವು ಪ್ರೀತಿಸುವವರಾಗ್ಲಿ, ಅದನ್ನು ಕೊಂಡೋಗಿ ಎಲ್ಲಿ ಮಾಡ್ತಾರೆ? ಸಮಾಧಿ ಮಾಡ್ತದೆ ಇಲ್ವಾ? ಯಾಕಂದ್ರೆ ಒಂದು ದಿನ ಹೆಚ್ಚಾಗಿ ಇಟ್ಟು ಬಿಟ್ರೆ ನಾತ ಬರ್ತದೆ, ಹುಳಗಳು ಎಲ್ಲ ಹೊರಗೆ ಬರ್ತದೆ. ಪ್ರಿಯ ದೇವ ಜನರೇ, ಅದೇ ರೀತಿಯಾಗಿ ಇವತ್ತು ಆತ್ಮೀಯ ಜೀವಿತ, ಇವತ್ತು ಎಷ್ಟು ಜನರ ಆತ್ಮೀಯ ಜೀವಿತ ಕೊಳಿತಾ ಇದೆ. ಇಷ್ಟು ದೇವರ ಆತ್ಮನ ಸ್ವರ, ಇವತ್ತು ದೇವರ ಆತ್ಮನ ಗಟ್ಟಿಯಾದ ಧ್ವನಿಯಿಂದ ಪ್ರತಿಯೊಬ್ಬರ ಹೆಸರು ಹಿಡಿದು ಕರೀತಿದ್ದಾನೆ. ಈ ಗಟ್ಟಿಯಾದ ಸ್ವರ ಇವತ್ತು ಯಾರಿಗಾದ್ರೂ ಕೇಳ್ತಾ ಇದೆಯಾ? ಇವತ್ತು ದೇವರ ವಾಕ್ಯ, ಪ್ರಿಯ ದೇವ ಜನರೇ, ಇವತ್ತು ಯೂಟ್ಯೂಬ್ ಆಗಲಿ, ವಾಟ್ಸಪ್ ಅಲ್ಲೇ ಆಗಲಿ, ಎಂತ ಇನ್ಸ್ಟಾಗ್ರಾಮ್, ಇವತ್ತು ಅನೇಕ ನಾವು ನೋಡ್ತಾ ಇದ್ದೀವಿ. ಇವರ ಆಹಾರ ಪದಾರ್ಥಗಳನ್ನು ತಯಾರಿಸುವಂಥದ್ದು, ಇನ್ನು ಕೆಲವರ ಲೈಫ್, ಅವರ ಜೀವಿತದ ಕಾರ್ಯಗಳನ್ನು ಇವತ್ತು ಎಷ್ಟು ಜನ, 1 ತಾಸಲ್ಲಿ ಲಕ್ಷಗಟ್ಟಲೆ ಜನರು ಕೂಡ ಅದನ್ನು ನೋಡ್ತಾರೆ. ಅದಕ್ಕೆ ಸಮಯ ಇದೆ. ಅದೇ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಮಾತ್ರ ಸಮಯ ಇಲ್ಲ ಇವತ್ತು. ಯಾಕಂದ್ರೆ ಆ ಕೊಳೆತು ಹೋದಂತ ಶರೀರ, ನಿಮ್ಮ ಜೀವಿತವನ್ನು ಶುದ್ಧೀಕರಿಸುವಂತಹ ಗಟ್ಟಿಯಾದ ಸ್ವರ, ದೇವರ ವಾಕ್ಯದ ಸ್ವರವನ್ನು ನೀವು ಕೇಳಿ ಪ್ರಿಯರೇ. ಇಲ್ಲಿ ಯೇಸು ಸ್ವಾಮಿ ದೇವರ ವಾಕ್ಯ ಹೇಳ್ತದೆ, ಲಾಜರನೇ ಹೊರಗೆ ಬಾ ಎಂದು ಕೂಗಿದನು. ಸತ್ತಿದವನು ಹೊರಗೆ ಬಂದನು. ಅವನ ಕೈ ಕಾಲುಗಳು ಬಟ್ಟೆಗಳಿಂದ ಕಟ್ಟಿದ್ದವು, ಅವನ ಮುಖವು ಕೈ ಪಾವಡದಿಂದ ಸುತ್ತಿತ್ತು. ಯೇಸು ಅವರಿಗೆ, ಅವನನ್ನು ಬಿಚ್ಚಿರಿ, ಹೋಗಲಿ ಎಂದು ಹೇಳಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವ ಜನರು, ಇವತ್ತು ನಿಮಗೆ ನೀವೇ, ಇವತ್ತು ಜನರು ನಿಜವಾಗಿ ನೋಡುವಂತ ವೇಳೆಯಲ್ಲಿ ಇಲ್ಲಿ ಸತ್ತಂತ ಲಾಜರನಿಗೆ ಏನ್ ಮಾಡಿದ್ದಾರೆ? ಕೈ ಕಾಲುಗಳನ್ನು ಕಟ್ಟಿ ಹಾಕಿದ್ದಾರೆ. ಕೈ ಪಾವಡ ಅಂದ್ರೆ ಆ ಬಟ್ಟೆಗಳಿಂದ ಕಟ್ಟಿದ್ದಾರೆ, ಬಾಯಿಗೂ ಕೂಡ ಕಟ್ಟಿದ್ದಾರೆ. ಹಲ್ಲೆಲೂಯಾ. ಅದು ಸತ್ತಂತ ಹೆಣ, ಆದ್ರೂ ಕೂಡ ಅದಕ್ಕೆ ಏನ್ ಮಾಡಿದ್ದಾರೆ? ಕೈ ಕಾಲುಗಳನ್ನು ಕಟ್ಟಿದ್ದಾರಂತೆ. ಯಾಕಂದ್ರೆ ಈ ಹೆಣಗಳು ಏನಾಗ್ತದೆ ಹೇಳಿದ್ರೆ, ಬಿಚ್ಚಿದೆ ಇಡೀ ಇದಾಗ್ತದೆ, ಓಪನ್ ಆಗ್ತದೆ. ಓಪನ್ ಆಗದ ರೀತಿಯಲ್ಲಿ ಕೈಗಳನ್ನು, ಸರ್ವಸಾಧಾರಣ ಅನೇಕ ಮರಣದ ಮನೆಗಳಿಗೆ ನೀವು ಹೋಗಿದ್ದೀರ. ಪ್ರತಿಯೊಂದನ್ನು ಏನ್ ಮಾಡ್ತಿದ್ದಾರೆ? ಕಾಲುಗಳನ್ನು, ಕೈಗಳನ್ನು ಕಟ್ಟುತ್ತಾರೆ. ಮೂಗಿಗೆ ಏನ್ ಮಾಡ್ತಾರೆ? ಹತ್ತಿಯನ್ನು ಇಟ್ಟಿರ್ತಾರೆ. ಯಾಕಂದ್ರೆ ಹುಳಗಳು ಹೊರಗೆ ಬರಬಾರ್ದು ಎಂಬುದಾಗಿ. ಪ್ರಿಯ ದೇವ ಜನರೇ, ಇನ್ನೇನೋ ಕೆಲವು ದಿನ, 1-2 ದಿನ ಹೋದ್ರೆ ಆ ಶರೀರ ಏನಾಗ್ತದೆ?
ಕೊಳೆತು ಹೋಗ್ತದೆ. ಎಷ್ಟು ಆತ್ಮೀಯರಾದರೂ ಕೂಡ, ಎಷ್ಟು ನಾವು ಪ್ರೀತಿಸೋರಾದರೂ ಕೂಡ ಅದನ್ನು ಹೆಚ್ಚಿಗೆ ದಿನ ಏನು 1-2 ದಿನ ಅಷ್ಟೇ, ಹೆಚ್ಚಾಗಿ 1 ದಿನ ಅಷ್ಟೇ. ಒಂದು ವೇಳೆ ಐಸಲ್ಲಿ ಮಾಯ್ಚರಲ್ಲಿ ಇಟ್ಟರೂ ಕೂಡ ತಂದ ಕೂಡಲೇ ಬೇಗ ಕೊಂಡೋಗಿ ಏನು ಮಾಡ್ತಾರೆ, ದಫನ್ ಮಾಡಿಬಿಡ್ತಾರೆ. ಇನ್ನು ಆ ಕುಳಿಯುವಂಥ ಅನೇಕ ಸಂಗತಿಗಳ ಆ ದೇಹದಿಂದ ಹೊರಗೆ ಬರುವುದು ಬೇಡ ಎಂಬುದಾಗಿ. ಎಷ್ಟು ಮನುಷ್ಯನದನ್ನು ತಿರಸ್ಕಾರ ಮಾಡ್ತಾನೆ. ನಾವು ಪ್ರೀತಿ ಮಾಡಿದವರು, ನಮಗೆಲ್ಲ ಸಹಾಯ ಮಾಡಿದವರು ಎಂಬುದಾಗಿ ನಾವು ಇಟ್ಟುಕೊಳ್ತೀವ? ಇಲ್ಲ. ಆದರೆ ಪ್ರಿಯರೇ, ಇಲ್ಲಿ ಶರೀರ ಕೊಳೆತು ಹೋಗಿದೆ, ಆತ್ಮ ಕೊಳೆತು ಹೋಗಲಿಲ್ಲ. ಅವನ ಶರೀರ ಸತ್ತಿದೆ, ಆತ್ಮ ಸಾಯಲಿಲ್ಲ. ಲಾಜರನ ಆತ್ಮ ಸಾಯಲಿಲ್ಲ. ಪ್ರಿಯ ದೇವಜನರೇ, ಅಲ್ಲಿ ಯೇಸು ಆ ಆತ್ಮಕ್ಕೆ ಜೀವ ಕೊಟ್ಟ, ಅಲ್ಲಿ ಶರೀರಕ್ಕೆ ಜೀವ, ಕೊಳೆತು ಹೋದಂತ ಶರೀರಕ್ಕೆ ಅಲ್ಲಿ ಜೀವವಂತು. ಅದೇ ರೀತಿಯಾಗಿ ಪ್ರಿಯ ದೇವಜನರೇ, ನಿಮ್ಮ ಆತ್ಮೀಯ ಜೀವಿತ, ನಿಮಗೆ ದೇವರಾದ ಕರ್ತನು ಕೊಟ್ಟಿರುವಂತ ಈ ಒಳ್ಳೆ ಜೀವಿತವನ್ನು ಲೋಕದ ರೀತಿಯಲ್ಲಿ ಸೈತಾನನು ತೋರಿಸುವಂತ ಪಾಪದ ಜೀವಿತದಲ್ಲಿ ನಿಮ್ಮ ಜೀವಿತ ಕೊಳೆತು ಹೋಗದಂತೆ, ಇನ್ನು ಅನೇಕ ಜನರಿಗೆ ಆ ನಿಮ್ಮ ಕೊಳೆತಂದ ಆ ಜೀವಿತ ವಾಸನೆ ಬರದ ಆ ರೀತಿಯಲ್ಲಿ. ಯಾಕಂದ್ರೆ ನಿಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಯಾವ ಅಧಿಕಾರದಿಂದ, ಪರಲೋಕದ ತಂದೆಯಾದ ದೇವರು ಕೊಟ್ಟಿರುವಂತಹ ಅಧಿಕಾರದ ಮೂಲಕ ಅಲ್ಲಿ ಸತ್ತಂತ ಲಾಜರನಿಗೆ ಜೀವವನ್ನು ಕೊಟ್ಟ ಅದೇ ಅಧಿಕಾರವನ್ನು ಇವತ್ತು ದೇವರಾದ ಕರ್ತನು ನನಗೂ ನಿಮಗೂ ಕೊಟ್ಟಿದ್ದಾನೆ. ಪ್ರಿಯರೇ, ಇವತ್ತು ನನ್ನ ನಿಮ್ಮ ಸ್ವರ ಲೋಕ ಸಂಬಂಧವಾದ ರೀತಿಯಲ್ಲಿ ಇದೆಯಾ? ಇಲ್ಲ, ಪರಲೋಕದ ಸಂಬಂಧವಾದ ರೀತಿಯಲ್ಲಿ ಇದೆಯಾ? ದೇವರನ್ನು ಮಹಿಮೆ ಪಡಿಸುವಂತ ರೀತಿಯಲ್ಲಿ ಇದೆಯಾ? ಇವತ್ತು ಲೋಕವನ್ನು ಮಹಿಮೆ ಪಡಿಸುವಂತ ರೀತಿಯಲ್ಲಿ ಇದೆಯಾ? ಇವತ್ತು ಲೋಕದಲ್ಲಿ ಎಲ್ಲಾ ಸಂಗತಿಗಳಿಗೆ ಇವತ್ತು ಜನರು ಬಾಯಿ ತೆರೀತಾರೆ. ಆದರೆ ದೇವರ ವಾಕ್ಯಕ್ಕಾಗಿ, ದೇವರ ಸೇವೆಗಾಗಿ, ದೇವರ ಸುವಾರ್ತೆಗಾಗಿ ಇವತ್ತು ಯಾರು ಕೂಡ ಬಾಯಿ ತೆರೀತಾ ಇಲ್ಲ. ಯಾಕಂದ್ರೆ ಇವತ್ತು ದೇವರ ವಾಕ್ಯ ಕೇಳುವುದರಲ್ಲಿ ಎಷ್ಟು ಜನರಿಗೆ ಆಲಸ್ಯ, ಎಷ್ಟು ಜನರಿಗೆ ಆಲಸ್ಯ. ಇವತ್ತು ಜೀವವನ್ನು ಉಂಟು ಮಾಡುವಂತ ಜೀವವುಳ್ಳ ದೇವರು ನಿಮ್ಮ ಹೃದಯದಲ್ಲಿ ಆತನು ವಾಸ ಮಾಡ್ತಿದ್ದಾನೆ. ಎಲ್ಲ ಅಧಿಕಾರಗಳನ್ನು ದೇವರು ನಿಮಗೆ ಕೊಟ್ಟಿದ್ದಾನೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಸತ್ತಿದ್ದವನು ಬದುಕಿದಂತೆ. ಹಲ್ಲೆಲೂಯ. ಈಗ ಕೊಳೆತು ಹೋದಂತ ಶರೀರ ಯಾಕೆ ವಾಸನೆ ಬರ್ತಿಲ್ಲ? ಆ ಪರಲೋಕದ ಪರಿಮಳ, ಆ ಸುವಾಸನೆಯುಳ್ಳ ದೇವರು ಯೇಸು ಕ್ರಿಸ್ತನಲ್ಲಿ ಅವನ ಜೀವಿತಕ್ಕೆ ಪರಿಮಳವನ್ನು ಕೊಟ್ಟ. ಆ ವಾಸನೆ ಅವನ ಜೀವಿತವನ್ನು ತೊಲಗಿ ಹೋಯಿತು. ಇವತ್ತು ಅದೇ ರೀತಿಯಾಗಿ ಪ್ರಿಯ ದೇವಜನರೇ, ಇವತ್ತಿನ ದಿನದಲ್ಲಿ ಅನೇಕ ನಿಮ್ಮ ಜೀವಿತದಲ್ಲಿ ನಿಮಗೆ ತಿಳಿಯುವಂತ ರೀತಿಯಲ್ಲಿ ಅನೇಕ ವಾಸನೆಗಳು, ಜನರು ಇವತ್ತು ನಿಮ್ಮನ್ನು ನೋಟೆಡ್ ಮಾಡ್ತಾ ಇರ್ಬೋದು. ಇವತ್ತು ನೀವು ಎಷ್ಟು ಜನರ ಜೀವಿತಕ್ಕೆ ನೀವು ಪರಿಮಳವಾಗಿದ್ದೀರಾ? ನಿಮ್ಮ ಸುವಾಸನೆ ಎಷ್ಟು ಜನರಿಗೆ ಪರಿಮಳವನ್ನು ಕೊಡ್ತಿದೆ? ಲಾಜರನಂತೆ ವಾಸನೆ ಬರ್ತಿದೆಯಾ? ಇಲ್ಲ, ನಿಮ್ಮ ಜೀವಿತದಲ್ಲಿ ಕ್ರಿಸ್ತನ ಬೆಳಕು, ಕ್ರಿಸ್ತನ ಸುವಾರ್ತೆನೆಂಬ ಸುವಾಸನೆ ಇವತ್ತು ಅನೇಕ ಜನರ ಜೀವಿತಕ್ಕೆ ನಿಮ್ಮ ಮೂಲಕ ಹರಿಯಲ್ಪಡ್ತಿದೆಯಾ? ಪ್ರಿಯ ದೇವಜನರೇ, ಇಲ್ಲಿ ಕಟ್ಟಲ್ಪಟ್ಟದ್ದನ್ನು ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಜೀವವನ್ನೇ ಕೊಡ್ಲಿಕ್ಕೆ ಶಕ್ತಿಯುಳ್ಳ ದೇವರಿಗೆ ಒಂದು ಮಾತು ಹೇಳಿದ್ರೆ ಆ ಕೈಪಾಡುಗಳು ಕಳಿಸಿ ಬೀಳ್ತಿರ್ಲಿಲ್ವಾ? ಯಾಕಂದರೆ ಇದು ನೀವಾಗಿ ಕಟ್ಟಲ್ಪಟ್ಟಂಥದ್ದು, ಅದು ನೀವಾಗಿ ಬಿಚ್ಚಿಕೊಳ್ಬೇಕು. ಇದು ದೇವರಿಗೆ ಅಸಹ್ಯವಾದಂತ, ದೇವರಿಗೆ ಬೆಚ್ಚಿಕೆ ಇಲ್ಲದಂತ ಅನೇಕ ಸಂಗತಿಗಳನ್ನು ನೀವಾಗಿ ನಿಮ್ಮ ಜೀವಿತದಲ್ಲಿ ನೀವು ಬರಮಾಡಿಕೊಂಡದ್ದು. ದೇವರಾದ ಕರ್ತನು ನಿಮ್ಮನ್ನು ಯಾವ ವಿಧವಾದ ರೀತಿಯಲ್ಲಿ ಎಚ್ಚರಿಸಿದರು ಅದಕ್ಕೆ ಅವಿಧೇಯರಾಗಿ ಅನೇಕ ಕಟ್ಟುಗಳನ್ನು, ಅನೇಕ ಬಂಧನಗಳನ್ನು ನಿಮ್ಮ ಜೀವಿತಕ್ಕೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ವೈಯಕ್ತಿಕ ಜೀವಿತಕ್ಕೆ ನೀವೇ ಕಟ್ಟಿಕೊಂಡು ಬಂದಿದ್ದೀರಾ. ನಿಮ್ಮ ಜೀವಿತಕ್ಕೆ ನೀವೇ ಲಿಮಿಟೇಷನ್ ನೀವು ಮಾಡ್ತಾ ಇದ್ದೀರಾ. ಇವತ್ತು ಕಟ್ಟಲ್ಪಟ್ಟಂಥದ್ದನ್ನು ಒಂದು ಹೊಸ ಜೀವಿತವನ್ನು ಕೊಡಲಿಕ್ಕೆ ದೇವರಾದ ಕರ್ತನು ನಿಮ್ಮ ಮುಂದೆ ರೆಡಿಯಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ ಇರುವಂತ ಕಾರ್ಯಗಳನ್ನು ದೇವರ ಮುಂದೆ ನೀವು ಬಿಚ್ಚಿ, ಕರ್ತನ ಮುಂದೆ ಆ ಸಂಗತಿಗಳನ್ನು ಬಿಟ್ಟು ಬಿಡಿ.
ನಿಮ್ಗೆ ಅದು ಒಂದು ವೇಳೆ ಮೆಚ್ಚುಗೆ ಆಗಿರ್ಬೋದು, ಅದು ದೇವರಾದ ಕರ್ತನಿಗೆ ಅದು ಮೆಚ್ಚುಗೆ ಇಲ್ಲ. ಅದು ಪಾಪದ ಜೀವಿತದಿಂದ ತುಂಬಲ್ಪಟ್ಟಿರುವಂತದ್ದಾಗಿ ಸೈತಾನನ ಮೋಸದ ಆಲೋಚನೆಗಳನ್ನು ಹೇಳಿಕೊಟ್ಟು ಅನೇಕ ಮೋಸದ ಸಂಗತಿಗಳನ್ನು ನಿಮ್ಮಲ್ಲಿ ಇಟ್ಟಿರುವನು ಪ್ರಿಯರೇ. ಅದು ನಿಮಗೆ ಪ್ರಿಯ ಆಗಿರ್ಬೋದು, ಆದರೆ ನಿಮಗೆ ಪ್ರಿಯವಾಗಿರುವಂಥದ್ದು ನಿಮ್ಮ ಜೀವಿತವನ್ನು ನಾಶ ಮಾಡ್ತದೆ, ನಿಮ್ಮ ಜೀವಿತವನ್ನು ನಾಶ ಮಾಡ್ತದೆ ಪ್ರಿಯರೇ. ದೇವರಾದ ಕರ್ತನು ಕೊಟ್ಟಿರುವಂತ ಒಂದು ಜೀವಿತ, ದೇವರಾದ ಕರ್ತನು ನಿಮಗೆ ಕೊಟ್ಟಿರುವಂತ ಒಂದು ಜೀವಿತ, ನಿಮ್ಮ ಒಬ್ಬರ ಮೂಲಕವಾಗಿ ಅನೇಕ ಕುಟುಂಬಗಳು, ನಿಮ್ಮ ಕುಟುಂಬ ಕೂಡ ರಕ್ಷಣೆಗೆ ಬರಬೇಕು. ನಿಮ್ಮಲ್ಲಿರುವಂತ ಕ್ರಿಸ್ತನ ಸುವಾರ್ತೆ ಎಂಬ ಪರಿಮಳ ನಿಮ್ಮಲ್ಲಿ ಅನೇಕರ ಜೀವಿತ, ಸತ್ತಂತ ಲಾಜರನ ಆ ಶರೀರ ಕೊಳೆತಂತ ಜೀವಿತ ಅನೇಕರ ಜೀವಿತದಲ್ಲಿದೆ. ಅನೇಕರ ಕೊಳೆತಂತ ಜೀವಿತಕ್ಕೆ ನಿಮ್ಮ ಮೂಲಕವಾಗಿ ಆ ಮಹಿಮೆಯುಳ್ಳ ಪ್ರಭಾವವುಳ್ಳ ಆ ಪರಿಮಳ ನಿಮ್ಮ ಮುಂದೆ, ನಿಮ್ಮ ಮೂಲಕ ಅನೇಕರ ಜೀವಿತಕ್ಕೆ ಹೊರಡಬೇಕು. ನೀವು ಅನೇಕರ ಜೀವಿತಕ್ಕೆ ಸುವಾಸನೆಯನ್ನುಂಟು ಮಾಡುವಂತ ಪರಿಮಳದೋಪಾದಿಯಲ್ಲಿ ಇದ್ದೀರಾ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಿದ್ದಾನೆ, ಅವನನ್ನು ಬಿಚ್ಚಿರಿ ಹೋಗಲಿ, ಯಾಕಂದ್ರೆ ಅವನನ್ನು ಕಟ್ಟಿದ್ದು ನೀವೇ ಬಿಚ್ಚಿ. ಇವತ್ತಿನ ದಿನದಲ್ಲಿ ಅನೇಕ ಸಂಗತಿಗಳನ್ನು, ದೇವರಿಗೆ ಮೆಚ್ಚುಗೆ ಇಲ್ಲದಂತ ಸಂಗತಿಗಳನ್ನು ನೀವಾಗಿ ಕಟ್ಟಿದ್ದೀರಾ ಪ್ರಿಯರೇ. ನೀವಾಗಿ ಕಟ್ಟಲ್ಪಟ್ಟಂತ ಆ ಕಟ್ಟುಗಳನ್ನು ದೇವರ ಸನ್ನಿಧಾನಕ್ಕೆ ಬಂದು ನೀವು ಅರಿಕೆ ಮಾಡುವುದಾದರೆ, ದೇವರ ಮುಂದೆ ನಿಮ್ಮನ್ನು ನೀವು ಒಪ್ಪಿಸಿ ಕೊಡುವುದಾದರೆ, ನಿಮ್ಮಲ್ಲಿರುವಂಥ ಬೆಳಕು ಲೋಕದಲ್ಲಿ ಪ್ರಕಾಶಿಸಬೇಕೆಂಬುದಾಗಿ ನೋಡುವುದಾದರೆ, ನಿಮ್ಮಲ್ಲಿರುವಂಥ ಕಟ್ಟುಗಳು, ನಿಮಗೆ ಮೆಚ್ಚುಗೆಯಾದಂಥ ಸಂಗತಿಗಳನ್ನು ಬಿಚ್ಚಿಕೊಡಿರಿ. ಕರ್ತನಿಗಾಗಿ ನೀವು ಬಿಚ್ಚಿ ಬಿಡಿರಿ ಪ್ರಿಯರೇ. ಯಾಕಂದ್ರೆ ನಿಮ್ಮ ಕುಟುಂಬದಲ್ಲಿ, ಯಾಕಂದ್ರೆ ಇಂಥ ಕಟ್ಟುಗಳು ನಿಮ್ಮ ಜೀವಿತದಲ್ಲಿ ನೀವೇ ಕಟ್ಟಿದ್ದರಿಂದ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ. ಅನೇಕ ರೋಗಗಳು ಆಳ್ತಾ ಇದೆ, ಅನೇಕ ವೇದನೆಗಳು ನಿಮ್ಮನ್ನು ಆಳ್ತಾ ಇದೆ, ಅನೇಕ ಅವಮಾನಗಳು ನಿಮ್ಮನ್ನು ಆಳ್ತಾ ಇದೆ. ಯಾಕಂದರೆ ಅದನ್ನು ಕಟ್ಟಿಕೊಂಡದ್ದು ನೀವೇ. ಆ ಕಟ್ಟಿಕೊಂಡದ್ದನ್ನು ಕರ್ತನ ಮುಂದೆ, ಕರ್ತನಿಗಾಗಿ ನೀವು ಬಿಚ್ಚಿ. ನಿಮ್ಮ ಜೀವಿತದಲ್ಲಿ ನೀವು ಎಷ್ಟು ಪರಿಮಳವಾಗಿದ್ದೀರಿ ಎಂಬುದಾಗಿ, ನೀವು ಇತರ ಜೀವಿತಕ್ಕೆ ನೀವು ಎಷ್ಟು ಪರಿಮಳವಾಗಿದ್ದೀರಿ ಎಂಬುದಾಗಿ ಆ ಮೂಲಕವಾಗಿ ತಿಳಿಯಪಡುತ್ತದೆ ಪ್ರಿಯರೇ. ಯಾಕಂದರೆ ಕೊಟ್ಟಿರುವಂಥ ಒಂದು ಜೀವಿತ ಅದು ತಿರುಗೊಂದಾವರ್ತಿ ಬರೋದಿಲ್ಲ ಪ್ರಿಯರೇ. ದೇವರು ಕೊಟ್ಟಿರುವಂಥ ಅವಕಾಶ ತಿರುಗಿ ಬರಲ್ಲ ಪ್ರಿಯರೇ. ದೇವರು ನಿಮಗೆ ಕೊಟ್ಟಿರುವಂಥ ಅವಕಾಶ, ದೇವರು ನಿಮಗೆ ಕೊಟ್ಟಿರುವಂಥ ಒಂದು ಜೀವಿತ, ಅದು ಅಮೂಲ್ಯವಾದ ಜೀವಿತ. ಆ ಜೀವಿತ ಕೊಳಿಲಿಕ್ಕೆ ಬಿಟ್ಟು ಕೊಡಬೇಡಿ, ಕೊಳಿಯುವ ಅವಸ್ಥೆಗೆ ಬಿಟ್ಟು ಕೊಡಬೇಡಿ ಪ್ರಿಯರೇ. ನಿಮ್ಮ ಜೀವಿತವನ್ನು ಪರಿಮಳವನ್ನಾಗಿ ಉಂಟು ಮಾಡಲು ನಿಮ್ಮ ಕರ್ತನು ನಿಮ್ಮ ಮುಂದೆ ನಿಂತಿದ್ದಾನೆ. ನಿಮ್ಮ ಹೃದಯ ಎಂಬ ಬಾಗಿಲನ್ನು ತಟ್ಟುತ್ತಾ ಇದ್ದಾನೆ. ನಿಮ್ಮಲ್ಲಿ ಇರುವಂತಹ ಕಟ್ಟಲ್ಪಟ್ಟಂತಹ ಜೀವಿತದಿಂದ ಒಳ್ಳೆ ಜೀವಿತವನ್ನು ಕೊಡಲಿಕ್ಕೆ ನಿನ್ನ ಕರ್ತನು ತನ್ನ 2 ಹಸ್ತಗಳನ್ನು ಚಾಚಿಕೊಂಡು ನಿಮ್ಮ ಮುಂದೆ ನಿಂತಿದ್ದಾನೆ. ಇವತ್ತಿನ ದಿನದಲ್ಲಿ ಎಷ್ಟು ಜನರು ಇವತ್ತು ಯೇಸುವಿನ ಸ್ವರವನ್ನು ಕೇಳಲಿಕ್ಕೆ ರೆಡಿ ಇದ್ದೀರಾ? ಇಲ್ಲ, ನನ್ನ ಜೀವಿತ ಈ ಕತ್ತಲೆ ಜೀವಿತದಿಂದ, ಈ ನಾಶಕರವಾದ ಜೀವಿತದಿಂದ, ಈ ಮೋಸಕರವಾದ ಜೀವಿತದಿಂದ, ಈ ವಾಸನೆ, ಲೋಕದ ಜನರು ನನ್ನನ್ನು ನೋಡುವಾಗ ತಿರಸ್ಕಾರ ಭಾವದಿಂದ ನೋಡ್ತಾರೆ ಎಂಬುದಾಗಿ ಹೇಳುವಂತ ಅನೇಕರು ಇದ್ದೀರಾ. ಆ ಜೀವಿತದಿಂದ ನಿಮ್ಮನ್ನು ಹೊರಗೆ ತರಲಿಕ್ಕೆ ಬೇಕಾಗಿ ದೇವರಾದ ಕರ್ತನು ನಿಮ್ಮ ಮುಂದೆ ತನ್ನ 2 ಹಸ್ತಗಳನ್ನು ಚಾಚಿಕೊಂಡು ಕಾಯ್ತಿದ್ದಾನೆ ಪ್ರಿಯರೇ. ಯಾಕಂದ್ರೆ ಲೋಕದ ದೃಷ್ಟಿಯಲ್ಲಿ ಲಾಜರನು ಕೊಳೆತು ಹೋಗಿದ್ದ. ಆದರೆ ಪರಲೋಕದ ದೇವರ ದೃಷ್ಟಿಯಲ್ಲಿ ಅವನು ಪರಿಮಳವಾಗಿರಬೇಕು, ಅವನ ಕುಟುಂಬ ಸಾಕ್ಷಿಯಾಗಿರ್ಬೇಕೆಂಬುದಾಗಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಂತರ ನಾವು ನೋಡುವಾಗ ಅದೇ ಮರಿಯಳು ಒಂದು ದಿನ ಯೇಸುವಿನ ಪಾದಗಳಿಗೆ ಅಚ್ಚ ಜಟ ಮಾಂಸ ತೈಲವನ್ನು, ಪರಿಮಳ, ಇವತ್ತು ಅವಳು ತಂದಂತ ಪರಿಮಳ ಇಡೀ ಮನೆಯಲ್ಲೆಲ್ಲ ಎಲ್ಲ ಕಡೆಗಳಿಗೆ ಹಬ್ಬಿತಂತೆ. ಆ ಪರಿಮಳ ಯೇಸು ಕ್ರಿಸ್ತನ ಸುವಾರ್ತೆಯ ಪರಿಮಳ.
ಹಲ್ಲೆಲೂಯಾ. ಎಲ್ಲರೂ ಆ ವಿಷಯದಲ್ಲಿ ಮಾತನಾಡಿಕೊಳ್ಳುವಂತೆ ಆಯಿತು. ಪ್ರಿಯ ದೇವಜನರಲ್ಲಿ, ನಿಮ್ಮಲ್ಲಿರುವಂಥ ಬೆಳಕು, ನಿಮ್ಮಲ್ಲಿರುವಂಥ ಪರಿಮಳ, ಯೇಸು ಸ್ವಾಮಿ ತನ್ನಲ್ಲಿರುವಂಥ ಅಧಿಕಾರವನ್ನು, ಕೊಳೆತು ಹೋದಂಥ ಶರೀರಕ್ಕೆ ಜೀವವನ್ನು ಕೊಡಲಿಕ್ಕೆ ಶಕ್ತಿಯುಳ್ಳ ದೇವರು ಇವತ್ತು ನನ್ನಲ್ಲಿ ನಿಮ್ಮಲ್ಲಿ ಕೂಡ ಆ ಶಕ್ತಿಯನ್ನು ಇಟ್ಟಿದ್ದಾನೆ. ಆ ಅಧಿಕಾರವನ್ನು ಕೂಡ ನನ್ನಲ್ಲಿ ನಿಮ್ಮಲ್ಲಿ ಇಟ್ಟಿದ್ದಾನೆ. ಇವತ್ತು ನಾವು ಎಷ್ಟಾಗಿ ದೇವರ ಮಹಿಮೆಗೋಸ್ಕರ ಯೇಸು ಸ್ವಾಮಿ ತಂದೆಯಾದ ದೇವರನ್ನು ಘನಪಡಿಸುವುದಕ್ಕಾಗಿ ಗಟ್ಟಿಯಾದ ಧ್ವನಿಯಿಂದ ಅಲ್ಲಿರುವಂಥ ಎಲ್ಲ ಜನರು ಈ ಅದ್ಭುತವನ್ನು ನೋಡ್ಬೇಕು, ಈ ಸ್ವರವನ್ನು ಕೇಳಬೇಕೆಂಬುದಾಗಿ ಯೇಸು ಸ್ವಾಮಿ ತಂದೆಯಾದ ದೇವರನ್ನು ಗಟ್ಟಿಯಾದ ಸ್ವರದಲ್ಲಿ ಲಾಸರನೇ ಎದ್ದು ಬಾ ಎಂಬುದಾಗಿ ತಂದೆಯಾದ ದೇವರು ತನ್ನ ಮಗನ ಮೂಲಕ ಪರಿಶುದ್ಧಾತ್ಮನು ಅಲ್ಲಿ ಕಾರ್ಯ ಮಾಡಿದ. ಹೋಲಿ ಸ್ಪಿರಿಟ್ ಅಲ್ಲಿ ಜೀವವನ್ನುಂಟು ಮಾಡಿದ. ಅದೇ ರೀತಿಯಾಗಿ ಆ ಸ್ವರ ಕೂಡ ನಿಮ್ಮಲ್ಲಿ ಇದೆ ಪ್ರಿಯರೇ. ಆ ನಿಮ್ಮಲ್ಲಿರುವಂಥ ಸ್ವರವನ್ನು, ತಂದೆಯಾದ ದೇವರನ್ನು ಮಹಿಮೆ ಪಡಿಸುವಂಥ ರೀತಿಯಲ್ಲಿ ನಿಮ್ಮ ಸ್ವರ ನಿಮ್ಮ ಬಾಯಿಂದ ಹೊರಡುವುದಾದರೆ ಪರಿಶುದ್ಧಾತ್ಮನು ನಿಮ್ಮ ಮೂಲಕ ಕೂಡ ಅದ್ಭುತ ಕಾರ್ಯಗಳನ್ನು ಮಾಡ್ತಾನೆ. ಎಷ್ಟೋ ಇಂಥ ಕೊಳೆತು ಹೋದಂಥ ಜೀವಿತದಲ್ಲಿದ್ದಂಥ ಜನರ ಜೀವಿತಕ್ಕೆ ಬೆಳಕನ್ನು ಕೊಡುವಂಥ ಜೀವಿತವನ್ನು ನಿಮ್ಮ ಮೂಲಕವೂ ಕೂಡ ದೇವರಾದ ಕರ್ತನು ಮಾಡಲಿಕ್ಕೆ ಆತನು ರೆಡಿ ಇದ್ದಾನೆ. ಪ್ರಿಯ ದೇವಜನರೇ, ಈ ಕೊಟ್ಟಿರುವಂಥ ಈ ಅವಕಾಶ ಇದು ಅತಿ ಅಮೂಲ್ಯವೆಂಬುದಾಗಿ, ಇದು ಮಾನ್ಯವೆಂಬುದಾಗಿ ನೀವು ತಿಳಿದುಕೊಂಡು ನಿಮಗೂ ಮಾತ್ರವಲ್ಲ ನಿಮ್ಮ ಕುಟುಂಬಕ್ಕೂ ನೀವು ಪರಿಮಳವಾಗಿರಬೇಕು. ನಿಮಗೂ ಮಾತ್ರ ಅಲ್ಲ, ನಿಮ್ಮ ಎಲ್ಲ ಕುಟುಂಬದವರಿಗೂ, ನಿಮ್ಮ ಸಭೆಯ ಸಮಾಜದವರಿಗೂ, ನಿಮ್ಮ ಸ್ನೇಹಿತರಿಗೂ ನಿಮ್ಮ ಸ್ವರ ಕೇಳಿಸಲ್ಪಡಬೇಕು. ನಿಮ್ಮ ಧ್ವನಿ ಪರಲೋಕದ ಕರ್ತನ ಧ್ವನಿಯನ್ನಾಗಿ ನೀವು ಮಾರ್ಪಡಿಸಬಹುದು. ಯಾಕಂದರೆ ಅನೇಕರ ಜೀವಿತ ಇವತ್ತು ಬದುಕಿದ್ದು ಸತ್ತು ಕೊಳಿತಿರುವಂಥ ಸ್ಥಿತಿಗತಿಯಲ್ಲಿ ಎಷ್ಟೋ ಜನರಿದ್ದಾರೆ. ಅವರ ಜೀವಿತಕ್ಕೆ ಪ್ರಿಯ ದೇವಜನರೇ, ಈ ವಾಕ್ಯವನ್ನು ನೀವು ಕೇಳುವಂತ ನೀವು ಯಾರೇ ಆಗಿರಲಿ, ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದು ಒಂದೇ, ಈ ವಾಕ್ಯವನ್ನು ಅನೇಕರಿಗೆ ಶೇರ್ ಮಾಡಿ. ಇದು ನಿಮ್ಮ ಜೀವಿತಕ್ಕೂ ಮಾತ್ರ ಅಲ್ಲದೆ ಕೇಳುವವರ ಜೀವಿತಕ್ಕೂ ಕೂಡ ನೀವು ಅನೇಕರ ಜೀವಿತಕ್ಕೆ ಶೇರ್ ಮಾಡುವುದಾದರೆ ಈ ಸುವಾರ್ತೆ ಎಂಬ ಸುವಾಸನೆಯನ್ನು ನಿಮ್ಮ ಮೂಲಕ ಅನೇಕ ಜನರು ಆ ಯೇಸುವಿನ ಸ್ವರ, ದೇವರ ವಾಕ್ಯದ ಸ್ವರವನ್ನು ಅವರು ಕೇಳಿ ತಮ್ಮ ಜೀವಿತ ಕೊಳೆತು ಹೋದಂತ ನಾಶಕರವಾದ ಜೀವಿತದಿಂದ ಹೊರಗೆ ಬರಲು ಅನುಕೂಲವಾಗ್ತದೆ. ಪ್ರಿಯರೇ, ನೀವು ಕೂಡ ಕರ್ತನ ಹಸ್ತದಲ್ಲಿರುವಂತ ಒಂದೊಂದು ಪಾತ್ರೆಗಳಾಗಿದ್ದೀರಾ, ಒಂದೊಂದು ಸಾಧನಗಳಾಗಿದ್ದೀರಾ. ಪ್ರಿಯ ದೇವಜನರೇ, ದೇವರು ಕೊಟ್ಟಿರುವಂತ ಈ ಅವಕಾಶ, ದೇವರು ಕೊಟ್ಟಿರುವಂತ ಈ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳಿ. ಏನು ನಾನೊಂದು ವಾಕ್ಯ ಕೇಳಿದೆ, ಇದೇನಷ್ಟು ಸೀರಿಯಸ್ ಆಗಿಲ್ಲ, ಇವತ್ತು ಟೇಸ್ಟ್ ಆಗಿಲ್ಲ ಎಂಬುದಾಗಿ ಹೇಳ್ಬೋದು. ನಿಮ್ಮ ಜೀವಿತದಲ್ಲಿ ದೇವರ ವಾಕ್ಯ ಆ ರುಚಿಯಾಗಿ ನೀವು ನೋಡಿದರೆ ಮಾತ್ರ ಆ ರುಚಿಯನ್ನು ನೋಡಲಿಕ್ಕೆ ಸಾಧ್ಯ. ಪ್ರಿಯ ದೇವಜನರೇ, ನಿಮ್ಮ ಜೀವಿತ ಹೃದಯ ಎಂಬ ಪಾತ್ರೆ ದೇವರ ವಾಕ್ಯದ ಮೂಲಕ, ದೇವರ ಹಸ್ತದ ಮೂಲಕ ಯಾವಾಗಲೂ ಶುದ್ಧೀಕರಿಸಲ್ಪಡಬೇಕು. ಶುದ್ಧೀಕರಿಸಲ್ಪಡುವಾಗ ನೀವು ಹೋಗುವಂಥ ಸ್ಥಳಗಳಲ್ಲಿ ನಿಮ್ಮ ಸುವಾಸನೆ, ನಿಮ್ಮ ಪರಿಮಳ ಅನೇಕ ಜನರಿಗೆ ತಿಳಿಯಲ್ಪಡ್ತದೆ. ನೀವು ಯಾರಿಗೆ ಸಂಬಂಧಪಟ್ಟವರೆಂಬುದಾಗಿ ಲೋಕ ನಿಮ್ಮನ್ನು ಮೆನ್ಷನ್ ಮಾಡ್ತದೆ. ಪ್ರಿಯ ದೇವಜನರೇ, ಇವತ್ತಿನ ದಿನದಲ್ಲಿ ಎಷ್ಟೋ ಜನರು ಸ್ನಾನ ಮಾಡದೆ ಕೂಡ ಪರ್ಫ್ಯೂಮ್ ಹಾಕಿಕೊಂಡು ಎಷ್ಟೋ ಜನರು ಹೋಗ್ತಾರೆ. ಯಾಕಂದ್ರೆ ಏನು, ಒಂದು ಕಡೆಯಿಂದ ಆ ವಾಸನೆ ಗೊತ್ತಾಗಬಾರ್ದು, ಇನ್ನೊಂದು ಕಡೆಯಿಂದ ಆ ಪರಿಮಳ ನೋಡ್ಬೇಕು, ಇನ್ನೊಬ್ಬರು ಕೇಳಬೇಕೆಂಬುದಾಗಿ, ಆ ಸ್ಮೆಲ್ ಇನ್ನೊಬ್ಬರಿಗೆ ಬರಬೇಕೆಂಬುದಾಗಿ. ಆ ಶರೀರ ಸಂಬಂಧಪಟ್ಟವಂತ ಆ ಸ್ಮೆಲ್ ಸ್ವಲ್ಪ ಹೊತ್ತಲ್ಲಿ ಬೆವರುವಾಗ ಯಾವುದೇ ಸ್ಮೆಲ್ ಇರಲ್ಲ, ತಿರುಗಿ ವಾಸನೆನೇ. ಅಂತ ಜೀವಿತ ಇವತ್ತು ಎಷ್ಟೋ ಜನರ ಜೀವಿತದಲ್ಲಿದೆ. ಪ್ರಿಯ ದೇವಜನರೇ, ವಾಕ್ಯವೆಂಬ ಪರಿಮಳ, ವಾಕ್ಯವೆಂಬ ಸುವಾರ್ತೆಯ ಪರಿಮಳ ನಿಮ್ಮ ಜೀವಿತದ ಮೂಲಕ ಅನೇಕ ಜನರು ಅದನ್ನು ನೋಡಬೇಕು. ಆ ವಾಕ್ಯವೆಂಬ ಸುವಾರ್ತೆಯ ಪರಿಮಳ ಇನ್ನೊಬ್ಬರು ಕೂಡ ನಿಮ್ಮ ಮೂಲಕ ಅದು ಅನುಭವ ಸವಿದವರು ನೋಡಿ ದೇವರ ಕಡೆಗೆ, ದೇವರ ರಾಜ್ಯಕ್ಕೆ
ಅವರನ್ನು ಕೂಡ ಬಾಧ್ಯಸ್ಥರನ್ನಾಗಿ ಮಾಡುವುದಕ್ಕಾಗಿ ನಿಮ್ಮ ಕೊಳೆತು ಹೋದಂಥ ಜೀವಿತವನ್ನು ಯೇಸು ಕ್ರಿಸ್ತನು ತನ್ನ ಸ್ವರಕ್ತದ ಮೂಲಕವಾಗಿ ಶುದ್ಧೀಕರಿಸಿ ಇವತ್ತು ನಿಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ. ಯೇಸುವಿನ ರಕ್ತ ಸಕಲ ಅನೀತಿ ಪಾಪ ದೋಷಗಳನ್ನು ತೊಳೆದು ಶುದ್ಧೀಕರಿಸಿದಂಥ ರಕ್ತ ಅದು ಇವತ್ತು ಲೋಕದಲ್ಲಿ ಸುವಾಸನೆಯನ್ನುಂಟು ಮಾಡ್ತಾ ಇದೆ. ಇವತ್ತು ನನ್ನ ನಿಮ್ಮ ಮೂಲಕವಾಗಿ ಅದು ಸುವಾಸನೆಯನ್ನುಂಟು ಮಾಡ್ತಾ ಇದೆ. ಇವತ್ತು ಲೋಕ ನನ್ನನ್ನು ನಿನ್ನನ್ನು ಪ್ರತಿಬಿಂಬಿಸ್ತಾ ಇದೆಯಾ? ಇವತ್ತು ಲೋಕ ನನ್ನನ್ನು ನಿನ್ನನ್ನು ನೋಡ್ತಾ ಇದೆಯಾ? ಇವತ್ತು ಲೋಕದಲ್ಲಿ ಕರ್ತನಿಗಾಗಿ ನಾನು ನೀನು ಸಾಕ್ಷಿ ಜೀವಿತವನ್ನು ಮಾಡ್ತಿದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಇವತ್ತು ನಮ್ಮ ಕೊಳೆತಂತ ಜೀವಿತವನ್ನು ಯೇಸು ಕ್ರಿಸ್ತನು ತನ್ನ ಪರಿಶುದ್ಧವಾದ ರಕ್ತದ ಮೂಲಕ ಶುದ್ಧೀಕರಿಸಿದ್ದಾನೆ. ತನ್ನ ವಾಕ್ಯದ ಮೂಲಕವಾಗಿ ಪ್ಯೂರಿಫೈ ಮಾಡ್ತಲೇ ಇದ್ದಾನೆ. ನಿಮ್ಮ ಬಳಿಗೂ ಕೂಡ ಆತನು ಬರ್ತಾ ಇದ್ದಾನೆ. ಪ್ರಿಯರೇ, ಈ ವಾಕ್ಯವನ್ನು ಕರ್ತನ ಹಸ್ತಕ್ಕೆ ನಾನು ಒಪ್ಪಿಸಿಕೊಡ್ತಿದ್ದೇನೆ. ಈ ವಾಕ್ಯದ ಮೂಲಕ ಕೇಳುವಂಥ ಪ್ರತಿಯೊಬ್ಬೊಬ್ಬರನ್ನು ದೇವರ ಹಸ್ತಕ್ಕೆ ನಾನು ಒಪ್ಪಿಸಿಕೊಡ್ತಿದ್ದೇನೆ. ಕರ್ತನ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್.